ದಿ ವೆಲ್ತ್ ಆಫ್ ಲೈಫ್, ಜೀವನದಲ್ಲಿ ಐಶ್ವರ್ಯ ಯಾವುದು, ಪರಮೈಶ್ವರ್ಯ ಯಾವುದು ಅಂತ ಹೇಳ್ತಾರೆ. ಬ್ಯೂಟಿಫುಲ್ ಆಗಿದೆ ಇದು, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇಲ್ಲಿ ಮೊದಲು ಯಾವುದು ಚಾಕರಿ, ಯಾವುದು ಸೇವೆ ಅಂತ ಹೇಳ್ತಾರೆ. ಚಾಕರಿ ಯಾವುದು, ಸೇವೆ ಯಾವುದು. ಜೊತೆಗೆ ಜೀವನದಲ್ಲಿ ಜೀವನನೇ ಜೀವಿಸು ಅಂತ, ಇದು ಈ ಸೆಂಟೆನ್ಸ್ ನನ್ನ ಲೈಫಲ್ಲಿ ತುಂಬ ಅಪ್ಲೈ ಆಗಿದೆ. ಲಿವ್ ಲೈಫ್ ಇಟ್ ಸೆಲ್ಫ್, ದೇರ್ ಇಸ್ ನಥಿಂಗ್ ಟು ಅಚೀವ್. ಜೀವನದಲ್ಲಿ ಏನೂ ಅಚೀವ್ ಮಾಡೋದಿಲ್ಲ, ಬದುಕಿ ನೋಡು ಜೀವನನ ಅಂತ, ಬದುಕಿ ನೋಡು ಅಂತ. ಯು ಶುಡ್ ಲಿವ್ ಅವರ್ ಲೈಫ್ ಅಂತ. ಕಷ್ಟ ಇರುತ್ತೆ, ಸುಖ ಇರುತ್ತೆ. ಈ ಚಾಕರಿ ಮತ್ತು ಸೇವೆ ಒಂದು ಅಜಗಜಾಂತರ ವ್ಯತ್ಯಾಸ ಇದೆ. ಇದನ್ನು ತಿಳ್ಕೊಂಡ್ಬಿಟ್ರೆ ನಮಗೆ ಗೊತ್ತಾಗುತ್ತೆ. ನಮ್ಗೆ ಅಲ್ಲಿವರೆಗೂ ಏನನ್ನಿಸ್ತಾ ಇರುತ್ತೆ ಅಂದರೆ, ಅಯ್ಯೋ ಏನೋ ಹಾಳು, ಎಲ್ಲ ಹಾಳು. ಆ ಹಾಳು ಅನ್ನೋ ಪದ ಬರ್ತಾ ಇರುತ್ತೆ. ಹಾಳು, ಹಾಳೆಲ್ಲ ಹಾಳು, ಹಾಳೆಲ್ಲ ಬಾಳು ಎನ್ನುತ್ತಿದ್ದೊಡೆನು ಹೇಳ್ತಾ ಇದ್ರು ಕೂಡ, ಅದರ ಊಳಿಗವ ತಪ್ಪಿಸುವ ಜಾಣನೆಲ್ಲಿಹನು. ಹಾಳು ಹಾಳು ಹೇಳ್ತಿದ್ರು ಕೂಡ ಅದರ ಊಳಿಗವ ತಪ್ಪಿಸುವ ಜಾಣ ಎಲ್ಲಿದ್ದಾನೆ? ನಾವು ಕೆಲಸ ನಿಲ್ಲಿಸ್ಬಿಡಕ್ಕಾಗತ್ತಾ? ಹಾಳು, ಬೇಸರ ಏನಾದರೂ ಗುಡುಕೋ, ನೀನು ಏನಾದರೂ ಹೇಳು, ನೀನು ಮಾಡೋ ಕೆಲಸ ನಿಲ್ಸಕ್ಕಾಗತ್ತಾ? ಖಂಡಿತ ನಿಲ್ಸಕ್ಕಾಗಲ್ಲ. ಊಳಿಗ, ಅದಕ್ಕೆ ಚಾಕರಿ ಅಂತಾರೆ, ಊಳಿಗ. ಅದರ ಊಳಿಗವ ತಪ್ಪಿಸುವ ಜಾಣನೆಲ್ಲಿಯನು. ಸೇವೆ ತಪ್ಸಕ್ಕಾಗಲ್ಲ. ನೀನನ್ನು ಊಳಿಗ ಅಂತ ತಗೊಂಡ್ರೆ, ಚಾಕರಿ ಅಂತಲಾದ್ರೂ ತಗೋ, ಸೇವೆ ಅಂತಲಾದ್ರೂ ತಗೋ, ಅದು ನಿನ್ನ ವಿಸ್ಡಮ್. ತಪ್ಸಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ, ಊಳಿಗವೋ ಕಾಳಗವೋ, ಕೂಳ್ಕರೆಯೋ ಹೊಟ್ಟೆಗೋಸ್ಕರನೋ, ಗೋಳ್ಕರೆಯೋ, ಬಾಳು ಬಾಳದೆ ಬಿಡದು. ಆ ಬಾಳು ನಿನ್ನನ್ನು ಬಾಳುವವರೆಗೂ ಬಿಡಲ್ಲ. ಮತ್ತೆ ಬರಬೇಕು ಬಾಳದೇ ಇದ್ರೆ. ಬಾಳಿ ನೋಡು ಬಾಳನ್ನ. ಬಾಳದಾಗ್ಲೇ ಅದರದ್ದು ಕಲಿಯಕ್ಕಾಗೋದು. ಕಷ್ಟದಿಂದ ಕಲಿ, ಸುಖದಿಂದ ಕಲಿ, ಒಟ್ಟಲ್ಲಿ ಜೀವನ ಏನು ಅಂತ ಕಲ್ತ್ಬಿಡು. ಗೋಳು ಇಟ್ಕೊಂಡು ಸುಮ್ಮನೆ ಗೋಳು ಅಂತ ಬಿಡಬೇಡ. ಎಷ್ಟು ಹಾಳು, ಹಾಳೆಲ್ಲ ಬಾಳೆನ್ನುತ್ತಿರ್ದೊಡಂ, ಅದರ ಊಳಿಗವ ತಪ್ಪಿಸುವ ಜಾಣನೆಲ್ಲಿಹನು. ಊಳಿಗವೋ ಕಾಳಗವೋ, ಕೋಳ್ಕರೆಯೋ ಗೋಳ್ಕರೆಯೋ, ಕೂಳ್ಕರೆಯೋ ಗೋಳ್ಕರೆಯೋ, ಬಾಳು ಬಾಳದೆ ಬಿಡದು ಮಂಕುತಿಮ್ಮ. ಜೀವನ ಅನ್ನೋದು ಒಂದು ಅಲ್ಟಿಮೇಟ್ ಟ್ರೆಷರ್. ಅದಕ್ಕೋಸ್ಕರ ಅವ್ರು ಹಂಗೆ ಹೇಳ್ತಾರೆ, ಕಳ್ಕೊಬೇಡಿ ಅದನ್ನ, ಜೀವನನ. ಅದು ಒಂದು ಐಶ್ವರ್ಯ ನಿಮಗೆ ಸಿಕ್ಕಿರೋದು. ಮನುಷ್ಯನ ಜನ್ಮನೇ ಒಂದು ಐಶ್ವರ್ಯ, ಅದರಲ್ಲಿ ಮನುಷ್ಯನ ಜೀವನನೂ ಅದು ಬ್ರಹ್ಮನ್ ಸೇರಿರೋದು. ಜೀವನ ಒಂದು ಪರಮ ಐಶ್ವರ್ಯ ಬೊಮ್ಮನದು. ಜೀವನ ಅದೊಂದು ಪರಮೈಶ್ವರ್ಯ ಬೊಮ್ಮನದು. ನಾವು ನಮ್ಮ ಜೀವನನ ಅಥವಾ ಅವನ ಒಂದು ಐಶ್ವರ್ಯವನ್ನ ಸೇವೆಯಿಂದ ಊರ್ಜಿತಗೊಳಿಸುವೆಲ್ಲ ಸಕ. ನೀನು ಮಾಡೋದೆಲ್ಲ ಚಾಕರಿಯಿಂದ ಸೇವೆ ಆಗಬೇಕು. ಸೇವೆಯನ್ನು ಊರ್ಜಿತಗೊಳಿಸುವೆಲ್ಲ ಸಕ. ಎಲ್ಲವನ್ನು ಎಸಕ ಅಂದ್ರೆ ಮಾಡು, ಎಲ್ಲವನ್ನು ಸೇವೆ ಅನ್ಕೊಂಡು ಮಾಡು. ಚಾಕರಿ ಮಾಡ್ಕೊಂಡ್ರೆ ನಿಂಗೆ ಏನನ್ಸುತ್ತೆ? ಹಾಳು, ಗೋಳು ಎಲ್ಲ ಅನ್ಸುತ್ತೆ, ಹೊಟ್ಟೆಪಾಡು ಎಲ್ಲ ಬಂದ್ಬಿಡುತ್ತೆ. ಜೀವನ ಅದೊಂದು ಪರಮೈಶ್ವರ್ಯ ಬೊಮ್ಮನದು. ಸೇವೆಯನ್ನು ಊರ್ಜಿತಗೊಳಿಸುವೆಲ್ಲ ಸಕ ಅನ್ಕೊಂಡು ಮಾಡೋವರೆಗೂ ಕೊಳುವರಾರೆಲ್ಲರೊಂದಾಗಿರಲು. ಇಲ್ಲಿ ಸೇವೆ ಮಾಡಿಸ್ಕೊಳ್ಳೋರು, ಸೇವೆ ಮಾಡೋರು ಅಂತಿಲ್ಲ. ಸೇವೆ ಅನ್ನೋದು ಆಗ್ತಾ 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 ಸೇವಾ ಭಾವ ಆಳಕ್ಕಾಗ್ತಾ ಭಕ್ತಿ, ಶ್ರದ್ಧೆ, ಪ್ರೀತಿ ಎಲ್ಲ ಬಂದ್ಬಿಟ್ರೆ ಮಾಡೋರು ಯಾರು, ಮಾಡಿಸ್ಕೊಳ್ಳೋರು ಯಾರು ಗೊತ್ತಾಗಲ್ಲ. ಒಂದಾಗ್ಬಿಡುತ್ತೆ. ಕೊಡೋರು ಯಾರು, ಇಸ್ಕೊಳ್ಳೋರು ಯಾರು ಗೊತ್ತಾಗಲ್ಲ. ಆ ರೀತಿ ಅವ್ನು ಕೊಡಿಸ್ತಾನೆ, ಇಸ್ಕೊಳ್ಳೋ ಹಾಗೆ ಮಾಡ್ತಾನೆ. ನೈವೇದ್ಯ ಭಾಗಿ ನೀ ಮಂಕುತಿಮ್ಮ. ಪರಮಾತ್ಮನಿಗೆ ನೈವೇದ್ಯ ಇಡ್ತೀವಲ್ಲ, ನೈವೇದ್ಯದಲ್ಲಿ ನಮಗ್ ಭಾಗ. ಏನೇನು ಪರಮಾತ್ಮನಿಗೆ ಸಲ್ಲಬೇಕೋ ಎಲ್ಲ ನಮಗೆ ಸಲ್ಲುತ್ತೆ ಸೇವೆ ಅನ್ಕೊಂಡು ಮಾಡಿದಾಗ. ಅವನು ತಗೊಳ್ಳಲ್ಲ, ನಮಗೆ ಕೊಟ್ಬಿಡ್ತಾನೆ. ಇದು ತುಂಬಾ ಆಳವಾದದ್ದಿದು. ಇದನ್ನ ಬಹಳ ನಮ್ಮ ಕರ್ಮಯೋಗ ಅಂದ್ರೆ ಇದರಲ್ಲಿ ಸಾರ ಇದೆ. ಅದಕ್ಕೆ ಇದನ್ನು ಭಗವದ್ಗೀತೆ ಅಂತ ಹೇಳೋದು. ಇದು ಹೇಗೆ ಇದೆ ಮನುಷ್ಯನ ಜೀವನ ಅಂತ ಹೇಳ್ತಾರೆ.
ಯಾಕೆ ಪರಮೈಶ್ವರ್ಯ ಅಂತ? ತಲೆಯ ಮೇಲ್ಗಡೆ ಬೇರು, ಕೆಳಗೆ ಕೊಂಬೆಲೆ ಚಿಗುರು, ಬೀಳಲೂರ್ಗಳ ಲೆಕ್ಕಕ್ಕಿಲ್ಲ ಕೊನೆ ಮೊದಲು, ಬೆಳವುದೀ ಪರಿಯ ಅರಳಿ ಮರದಂತೆ ನರಕೋಟಿ, ನಲಿವನದರಲ್ಲಿ ಬೊಮ್ಮ ಮಂಕುತಿಮ್ಮ. ಈ ಶ್ಲೋಕ ಬಹಳ ಕಡೆ ಇದನ್ನು ಎಲ್ಲರೂ ರೆಫರ್ ಮಾಡ್ತಾರೆ, ಹೇಳ್ತಾರೆ. ಹೇಗೆ ಈ ಸೃಷ್ಟಿ ಅಂತ ಹೇಳುವಾಗ, ಸ್ವರ್ಗ ಅನ್ನೋದು ಎಲ್ಲಿದೆ ಅಂದರೆ ತಲೆ ಮೇಲ್ಗಡೆ ಬೇರು. ನಿಜವಾದ ಸೋರ್ಸ್, ಮೂಲ ಯಾವುದು ಅಂದರೆ ನಮ್ಮಲ್ಲಿ ತಲೆ. ಅದನ್ನು ಯೋಗ ಶಾಸ್ತ್ರದಲ್ಲೂ ಹೇಳ್ತಾರೆ, ಇದು ಸಹಸ್ರಾರ ಅಂತ. ಇಲ್ಲೇ ಸ್ವರ್ಗ ಇರೋದು. ಇಲ್ಲಿಂದ ಎಲ್ಲ ಹೊರಟಿದೆ. ದಿಸ್ ಇಸ್ ದಿ ಸೆಂಟರ್. ಬೇರು ಇಲ್ಲಿದೆ. ಎಲ್ಲ ಬೇರುಗಳೆಲ್ಲ ಬಿಟ್ಟಿದ್ರೆ ಆಲದ ಮರದಲ್ಲಿ ಪ್ರಾಪ್ ರೂಟ್ ಅಂತಾರೆ. ಅದು ತೂಗಿ ಬಿಡುವಂತಹ ಬೇರುಗಳು. ಇದನ್ನು ಮರಗಳ ಜಟೆ ಅಂತಾರೆ. ಜಟೆ ಬಿಟ್ಟಂಗೆ ಬಿಟ್ಟಿರುತ್ತದು ಇದರಲ್ಲೂ ಆಲದ ಮರದ ಬೇರುಗಳೆಲ್ಲ. ಆ ರೀತಿ ನಮ್ಮ ಒಳಗಡೆ ನರನಾಡಿಗಳೆಲ್ಲ ಬೇರು ಬಿಟ್ಟಿದೆ. ಎಲ್ಲ ಕಡೆನೂ ಇಲ್ಲಿಂದಲೇ ಹೋಗಿರೋದು. ಆ ಬಿಳಿಲುಗಳು ಲೆಕ್ಕಕ್ಕಿಲ್ಲ, ಕೊನೆ ಮೊದಲಿಲ್ಲ. ಈ ಪಿಂಡಾಂಡದಲ್ಲಿ ನಾವು ಜ್ಞಾಪಿಸ್ಕೊಂಡ್ರೆ ತಲೆಯಿಂದ ಯಾವ ರೀತಿ ನರನಾಡಿಗಳು ಎಲ್ಲ ಕಡೆ ಹೋಗ್ತಾ ಇದೆ, ಮತ್ತೆ ಎಲ್ಲ ರಕ್ತ ಎಲ್ಲ ಅದಕ್ಕೆ ಬರ್ತಾ ಇದೆ, ಹೇಗೆ ಸಂಚಾರ ಆಗ್ತಾ ಇದೆ. ಇದೇ ಥರನೇ ಬ್ರಹ್ಮಾಂಡನೂ ಕೂಡ. ತಲೆಯ ಮೇಲ್ಗಡೆ ಬೀರು, ಕೆಳಗೆ ಕೊಂಬೆಲೆ ಚಿಗುರು. ಆ ಬೀಳಲು ಎಲ್ಲಿದೆ, ಇದೆಲ್ಲ ಊರ್ಕೊಂಡು ಲೆಕ್ಕಕ್ಕಿಲ್ಲದೆ ಕೊನೆ ಮೊದಲು, ಬೆಳೆವುದೀ ಈ ಪರಿ ಅರಳಿ ಮರದಂತೆ ನರಕೋಟಿ. ಹಾಗೆ ಒಂದು ಬೇರಿಂದನೇ ಎಲ್ಲ ನರಕೋಟಿ, ಎಲ್ಲ ಮನುಷ್ಯರು ಕೂಡ ಒಂದೊಂದು ಆ ಬೇರು ಥರ ಆಚೆ ಬಂದಿರೋದು. ಆ ಬ್ಯೂಟಿ ಎಲ್ಲಿದೆ? ನಾವೆಲ್ಲ ಎಲೆಗಳು ಅಂದ್ಕೊಂಡಾಗ ನಮ್ಮ ಬೇರು ಒಂದಿದೆ. ಆ ಸತ್ವ ಯಾವಾಗಲೂ ಮೇಲಿದೆ. ಆ ಕೆಳಗಡೆ ಬರ್ತಾ ಇದೆ, ಬೇರೆಲ್ಲ ಕೆಳಗಡೆ ಪ್ರಾಪ್ ರೂಟ್ಸ್ ಥರ ಬರ್ತಾ ಇದೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಪ್ರಾಣಿಗಳಿಗೆ ಮೂಲಾಧಾರನೇ ಹೈಯೆಸ್ಟ್ ಚಕ್ರ, ಮನುಷ್ಯನಿಗೆ ಸಹಸ್ರಾರ ಹೈಯೆಸ್ಟ್ ಚಕ್ರ. ಯಾವತ್ತೂ ನಿಮ್ಮ ಎನರ್ಜಿ ಮೂಲಾಧಾರದಿಂದ ಮೇಲಕ್ಕೆ ಹೋಗೋದಿಲ್ಲ, ನೀವು ಎವಲ್ಯೂಷನ್ ಆಗಿಲ್ಲ ಅಂತ. ಮೂಲಾಧಾರದಲ್ಲೇ ಶಕ್ತಿ ಮಲಗಿದ್ರೆ ನೀವು ಹೇಗಿರ್ತೀರ? ಪ್ರಾಣಿ ಥರ ಇರ್ತೀರ, ಜಡವಾಗಿ. ಆ ಶಕ್ತಿ ಮೇಲಕ್ಕೆ ಹೋಗ್ತಾ ಹೋಗ್ತಾ ತಾನೇ ನಿಮ್ಮಲ್ಲಿ ಆ ಒಂದು ಮನುಷ್ಯತ್ವ ಬರೋದು, ರಾಕ್ಷಸತ್ವ ಹೋಗೋದು, ಮತ್ತೆ ಮೇಲಕ್ಕೆ ಬಂದಾಗ ದೈವತ್ವ ಬರೋದು. ಇದು ತುಂಬ ಆಳವಾಗಿ ಇದನ್ನು ತಗೊಂಡ್ರೆ ಒಂದು ದಿವಸದ ಸಬ್ಜೆಕ್ಟೇ ಆಗತ್ತೆ ಇದು. ಅದು ಹೇಗೆ ನೋಡಿ, ಶಾಶ್ವತವಾಗಿ ಮರ ನಿಂತಿದೆ. ಹೇಗೆ? ಒಂದು ಕೊಂಬೆಯು ಬಾಡಲ್, ಇನ್ನೊಂದು ಚಿಗುರುವುದು. ಒಬ್ಬರು ಸತ್ರೆ ಇನ್ನೊಬ್ರು ಹುಡ್ತಾರೆ, ಇನ್ನೊಂದು ಸತ್ರೆ ಸಾಯ್ತಾ ಇದೆ. ಕ್ರಿಯೇಷನ್ ಮತ್ತು ಡಿಸ್ಟ್ರಕ್ಷನ್ ಆಗ್ತಾನೆ ಇದೆ, ಸೃಷ್ಟಿ ಲಯ ಆಗ್ತಾ ಇದೆ. ಒಂದು ಕೊಂಬೆಯು ಬಾಡಲ್, ಇನ್ನೊಂದು ಚಿಗುರುವುದು, ಸಂಧಿಹುದು ಚಿರವತೆಯ ಶಾಶ್ವತ ಮರಕ್ಕೆ. ಅಶ್ವತ್ಥ ಮರ ಹೇಗಿದೆ? ಶಾಶ್ವತವಾಗಿ ಚಿರವಾಗಿದೆ. ಒಂದು ಬರುತ್ತೆ, ಇನ್ನೊಂದು ಹೋಗುತ್ತೆ, ಇನ್ನೊಂದು ಬರುತ್ತೆ. ಎಂದೆಂದೂ ಅಂತೇ ಇದೆ. ವಿಶ್ವವೃಕ್ಷದ ಒಂದು ರಂಬೆಯೋ ನೀನು ಮಂಕುತಿಮ್ಮ. ವಿಶ್ವವೃಕ್ಷ ಅಂದರೆ ಇಡೀ ಸೃಷ್ಟಿ ಆಲದ ಮರದ ಹಾಗಿದೆ, ದೊಡ್ಡ ವೃಕ್ಷ. ಎಷ್ಟು ಬೇರುಗಳು, ನಾವೆಲ್ಲದರದ್ದು ಒಂದೊಂದು ಕೊಂಬೆ ಥರ ಅಷ್ಟೇನೆ. ವಿಶ್ವವೃಕ್ಷದಲ್ಲಿ ಒಂದು ರೆಂಬೆಯೋ ನೀನು ಮಂಕುತಿಮ್ಮ. when we realize we are only a part of it, ಇಡೀ ವಿಶ್ವಕ್ಕೆ ನಾನೊಂದು ಭಾಗ ಅಂದರೆ ಅಷ್ಟೊಂದು ಅಹಂಕಾರ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಜೀವನ ಒಂದು ಶಾಶ್ವತವಾಗಿ ಯಾಕಿದೆ? ಅಶ್ವತ್ಥ ಮರದ ಥರ ಅಂದರೆ ಅದು ಚಿಗುರ್ತಾ ಇದೆ, ಬೀಳ್ತಾ ಇದೆ. ನವಚೈತನ್ಯ ಯಾವಾಗಲೂ ಚಿರನವತೆ ಅಲ್ಲಿದೆ. ಅವತ್ತಿಗೆ ನಾವೇನು ಮಾಡಬೇಕು? ನಾವು ಒಂದು ಮರ, ಒಂದು ಗಿಡ ಯಾವ ರೀತಿ ಸಾಕ್ತೀವೋ ಹಾಗೆ ನಮ್ಮ ಜೀವನದಲ್ಲಿ ಅವತ್ತಿಂದ ಮಾತ್ರ ಮುಗಿಬೇಕು. ಯಾರೋ ಒಬ್ಬರು ಕೇಳಿದ್ರು, 80 ವರ್ಷ ಆಗಿದೆ ಅವರಿಗೆ, ನಂಗೆ ಕಾಯಿಲೆ ಪಾಪ ಎಲ್ಲನೂ, ನಾನು ಇನ್ನು ಹೆಂಗೆ ಬದುಕಬೇಕು ಅಂತ ಟೈಮ್ ಟೇಬಲ್ ಕೊಟ್ಬಿಡಿ, ನಾನು ಎಷ್ಟು ವರ್ಷ ಇರ್ತೀನೋ ಅಂತ ಕೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ಟೈಮ್ ಟೇಬಲ್ ಬೇಡ, ಬೆಳಗ್ಗೆ ಏಳಿ ರಾತ್ರಿವರೆಗೂ ನಾನು ಹೇಗೆ ಬದುಕಬೇಕು, ರಾತ್ರಿವರೆಗೂ ಬದುಕಿದ್ರೆ ನಾನು ಹೇಗಿರಬೇಕು ಅಂತ ಬರ್ಕೊಳ್ಳಿ. ರಾತ್ರಿ ಮಲ್ಗೋವಾಗ, ಅಪ್ಪ ನಾನು ಅಂದ್ಕೊಂಡಿದ್ದೀಯಲ್ಲ ಅದಷ್ಟು ಮಾಡಿಸಿದ್ಯಾ, ಥ್ಯಾಂಕ್ಸ್ ಹೇಳಿ ಮಲ್ಕೊಳ್ಳಿ. ಬೆಳಗ್ಗೆ ಅವನ್ನೇ ಕೇಳಿ, ಇವತ್ತು ಏನು ಮಾಡೋಣ ಅಂತ. ಅವನು ಹೇಳ್ತಾನೆ, ಅಷ್ಟೇ ಮಾಡಿ. ಅಷ್ಟೇ ನಮ್ಮ ಜೀವನ. ಒಂದು ವಯಸ್ಸಾದ್ಮೇಲೆ ಅದೇ ಥರನೇ ಜೀವನ ಮಾಡಬೇಕು. ಅವತ್ತಿಗೆ ನೋಡ್ಕೊಳ್ಳಿ. ಅಂದಂದಿಗಾದಿನಿತು ಬುಡ ಕಟ್ಟಿ ಕಳೆ ತೆಗೆದು ಚಂದಳಿರು ದಿನ ಮೊಗೆಯೇ ನೀರೆರೆದು. ಎಷ್ಟು ಗಿಡ ನೋಡ್ಕೊಂಡಂಗೆ ಜೀವನನ.
ಸಂದ ಬಲದಿಂದ ಜಗದಶ್ವತ್ಥ ಸೇವೆಯಲಿ ನಿಂದಿರುವುದಲೆ ಧರ್ಮ. ಆ ಅಶ್ವತ್ಥ ಗಿಡದ ಸೇವೆ ಮಾಡೋದು ಹೇಗೆ? ಆ ದೊಡ್ಡ ವಿಶ್ವದ ಸೇವೆ. ನಿನ್ನ ಒಂದು ಸಣ್ಣ ರೆಂಬೆ ಅಂದ್ಕೊಂಡು ಅದನ್ನು ಒಂದು ಸಣ್ಣದು ಅದು ಭಾಗ ಅಂದ್ಕೊಂಡು ಅವತ್ತಿಂದ ಅವತ್ತಿಗೆ ಬುಡ ಕಟ್ಟು, ಪಾತಿ ಮಾಡು, ಕಳೆ ತೆಗಿ ಸುತ್ತಾ ಇರೋದು, ಅದನ್ನು ಚಂದದಲ್ಲಿ ನೋಡ್ಕೊ. ಆಮೇಲೆ ದಿನವೂ ಅದಕ್ಕೆ ನೀರು ಹಾಕು. ಅದಕ್ಕೆ ನೀನು ಕೊಡೋದ್ರಿಂದ, ಅದರ ಬಲದಿಂದ ನೀನು ಎಷ್ಟು ಬಲ ಕೊಡ್ತೀಯ ನೀನು ಜೀವನ ಮಾಡಿ, ಅದು ಜಗತ್ತ ಅಶ್ವತ್ಥ ಸೇವೆ, ಅಶ್ವತ್ಥದ ಸೇವೆ ಅದು. ಜಗದಶ್ವತ್ಥ ಸೇವೆಯಲ್ಲಿ ನಿಂದಿರುವುದೇ ಧರ್ಮ. ನೀನು ಅದಕ್ಕೆ ನಿಲ್ಲೋದೇ ಧರ್ಮ. ನೀ ಬಂದು ಹೋಗೋದು ನಿನ್ನ ಜೀವನಕ್ಕೆ, ನಿನ್ನ ಸಂಸಾರಕ್ಕೆ, ನಿನ್ನ ಮನೆಗಲ್ಲ. ಆ ಪರಮಾತ್ಮನ ಸೃಷ್ಟಿನಲ್ಲಿ ಒಂದು ರೆಂಬೆಯಾಗಿದ್ದು ಇರೋಕ್ಕೆ, ಮತ್ತು ನೀನು ನಿನ್ನ ಜೀವನನ ಒಂದು ಸಣ್ಣ ಗಿಡ ಹಾಕಿ ಬೆಳೆಸಿ ಅದು ಆ ಭಾಗ ಅಲ್ಲಿ ತಲುಪತ್ತೆ ಅಂತ ಅದನ್ನು ನೋಡ್ಕೊಳ್ಳೋಕ್ಕೆ. ಅದು ಅಶ್ವತ್ಥ ಮರಕ್ಕೆ ಆ ಬೇರು ಕೂಡ ಚಿಗುರಿ ಇನ್ನೊಂದು ಮರ ಆಗಿ ಇನ್ನೊಂದಾಗಿ ಹಾಗಾಗಕ್ಕೆ ನೀನಿರೋದು. ಜೀವನವೇ ಪರಮ ಐಶ್ವರ್ಯ ಅಂದಾಗ ಆ ಐಶ್ವರ್ಯ ಏನು? ಪರಮಾತ್ಮನ ಐಶ್ವರ್ಯ. ಇಲ್ಲಿ ಕೊಡೋರು ಯಾರು, ತಗೊಳ್ಳೋರು ಯಾರು? ನಾವು ಹೇಗೆ ಅದನ್ನು ಚಾಕ್ರಿ ಅಂದ್ಕೊಂಡ್ರೆ ಹೇಗೆ ಕಳ್ಕೊತೀವಿ, ಹೇಗೆ ಅದನ್ನು ಸೇವೆ ಅಂದ್ಕೊಂಡ್ರೆ ಅವನು ಆ ಸೇವೆಯನ್ನು ತಗೊಳ್ತಾನೆ. ನಾವು ಯಾರಿಗಾರು ಸೇವೆ ಮಾಡಿದ್ರೆ ಅದು ಅವನಿಗೆ ತಲುಪತ್ತೆ. ನೈವೇದ್ಯ ಅದರಲ್ಲಿ ಭಾಗ ನಮಗೆ ಅವನು ಕೊಡ್ತಾನೆ. ನೈವೇದ್ಯ ತಗೊಂಡು ಏನು ಮಾಡ್ತಾನೆ? ಪ್ರಸಾದ ಕೊಟ್ಟಂಗೆ ನಮಗೆ ಕೊಡ್ತಾನೆ. ಇದು ಬಹಳ ಆಳವಾದಿದೆ. ನಿಧಾನವಾಗಿ ಪದೇ ಓದಿ, ಪದೇ ಕೇಳಿ. ಇದನ್ನು ಹಾಗೆ ಒಂದು ಕೇಳಿ ಬಿಟ್ಬಿಡ್ಬೇಡಿ. ಆವಾಗವಾಗ ಕೇಳ್ತಾ ಇದ್ರೆ ಇಡೀ ದಿವಸಕ್ಕೆ ಇದು ನಮಗೆ ಬೇಕಾಗತ್ತೆ.